ನಮಸ್ಕಾರ ವೀಕ್ಷಕರೇ, ಚಾಣಕ್ಯ ನ್ಯೂಸ್ಗೆ ಸ್ವಾಗತ. ನಾನು ಶೀತಲ್. ವಿಶ್ವ ಏಡ್ಸ್ ದಿನಾಚರಣೆಯ ಹಿನ್ನೆಲೆಯಲ್ಲಿ ಗುಬ್ಬಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ವತಿಯಿಂದ ಬಸ್ ನಿಲ್ದಾಣದವರೆಗೆ ಜಾಗೃತಿ ಜಾಥಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ವಿಶ್ವ ಏಡ್ಸ್ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವಿನುತಾ ಡಿಎಸ್ ಚಾಲನೆಯನ್ನ ನೀಡಿ ಮಾತನಾಡಿದರು. ಎಚ್ಐವಿ ಮತ್ತು ಏಡ್ಸ್ ಮಾರಕ ರೋಗಗಳು, ಅವುಗಳನ್ನು ತಡೆಯುವಂತಹ ಕೆಲಸಕ್ಕೆ ಮತ್ತು ಅದು ಭಾರತ ರೀತಿಯಲ್ಲಿ ಮುಂಜಾಗ್ರತಾ ವಹಿಸುವುದು ಬಹಳ ಮುಖ್ಯ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಅಡಿಷನಲ್ ಸಿವಿಲ್ ನ್ಯಾಯಾಧೀಶರಾದ ಕುಮಾರಿ ವೇದಾ ಪಿ, ಕುಮಾರಿ ಮೇಧಾ ಪಿಎಂ, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಬಿಂದು ಮಾಧವ, ಆಶಾ ಕಾರ್ಯಕರ್ತರು, ವಿದ್ಯಾರ್ಥಿಗಳು, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು. ಬ್ಲೂ ಮೂನ್ ಯುನಿಸೆಕ್ಸ್ ಸಲೂನ್, ಮೇಕಪ್ ಸ್ಟುಡಿಯೋ ಮತ್ತು ಅಕಾಡೆಮಿ ಸ್ವಉದ್ಯೋಗ ಮತ್ತು ಸ್ವಾವಲಂಬನೆಯ ಕನಸು ಕಾಣುತ್ತಿರುವ ವಿದ್ಯಾರ್ಥಿಗಳಿಗೆ ಮತ್ತು ಗೃಹಿಣಿಯರಿಗೆ ಸುವರ್ಣಾವಕಾಶ. 35 ದಿನಗಳ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗಳು, ನುರಿತ ವೃತ್ತಿಪರ ತರಬೇತುದಾರರಿಂದ ತರಬೇತಿ ಆರಂಭವಾಗಿದೆ. HD ಮೇಕಪ್, ವಾಟರ್ ಪ್ರೂಫ್ ಮೇಕಪ್, ನೈಲಾಟ್, 15 ತರಹದ ಮೇಕಪ್ಗಳು, 15 ತರಹದ ಹೇರ್ ಸ್ಟೈಲ್, 15ಕ್ಕೂ ಹೆಚ್ಚು ಸ್ಯಾರಿ ಡ್ರೈಪಿಂಗ್ಗಳು ಸೇರಿದಂತೆ ಹಲವು ರೀತಿಯ ತರಬೇತಿಗಳು ಡಿಸೆಂಬರ್ 1ರಿಂದ ಆರಂಭವಾಗುತ್ತಿವೆ. 25,000 ರೂಪಾಯಿಗಳಿಗೆ 35 ದಿನಗಳ ಕಾಲ ವಿಶೇಷ ತರಬೇತಿ ಲಭ್ಯವಿದ್ದು ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. ಸ್ಥಳ ಕೋರ್ಟ್ ಹತ್ತಿರ, ಮಿತ್ರ ಟವರ್, MG ರಸ್ತೆ, ಗುಬ್ಬಿ. ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಸಾರ್ವಜನಿಕ ಬಂಧುಗಳು ಆಗಮಿಸಿ ಪ್ರತಿಭಟನೆಯನ್ನ ಯಶಸ್ವಿ ಮಾಡಬೇಕು ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ MT ಕೃಷ್ಣಪ್ಪ ಹಾಗೂ ಮಾಜಿ ಶಾಸಕ ಮಸಾಲಾ ಜಯರಾಮ್ ಮನವಿಯನ್ನ ಮಾಡಿದರು. ಇವತ್ತು ಏನ್ ಅಗಲೀಕರಣ ಮಾಡ್ತಿರೋದ್ರ ಮಾತ್ರ ನಾವು ಹಿಡಿತೀವಿ. ಅದೇ ಪ್ರಕಾರ ಪೈಪ್ ಹತ್ರ ನೋಡ್ರೆ ನಾವು ನಮ್ಮ ರಕ್ತ ಕೊಟ್ಟಾದ್ರೂ ನಾವು ಹೋರಾಟ ಮಾಡ್ತೀವಿ. ಮತ್ತೇನು ಮುಂದಿನ ದಿನಗಳಲ್ಲಿ ನಾವೆಲ್ಲ NDA ಪಕ್ಷ ಸೇರಿ ಏನು ವಿಧಾನಸಭಾ ಮುಖ್ಯ ಸಹಿತ ಮಾಡಕ್ ಮಾಡ್ತಾ ಇರ್ತೀವಿ. ಅಷ್ಟು ಸುಲಭಕ್ಕೆ ನೀರು ಬಿಡೋದಿಲ್ಲ. ನಾವು ಆ ಯೋಜನೆ ಸ್ಥಗಿತ ಮಾಡಿದ್ರೆ ಸರಿ ಕೂಡಲೇ ಇಲ್ಲ, ವಾಪಸ್ ಆಗಬೇಕು ಆ ಯೋಜನೆ. ಅದೇ ಹಾಕಿ ನೈಸರ್ಗಿಕ ತೊಗೊಳಗೆ ಅಗಲೀಕರಣ ಮಾಡೋಣ ತೊಗೊಳೋಗಿ. ಯಾರು 6 ವರ್ಷದಿಂದ ಏನು ತೊಂದರೆ ಆಗಿಲ್ವಲ್ಲ. ತೊಂದರೆನೇ ಆಗಿದ್ರೆ ಕುಡಿಯೋ ನೀರಿಗೆ ಕುಡಿಯೋದಕ್ಕೂ ಬೇರೆ ಅವ್ರಿಗೆ ತೊಂದರೆ ಆಗಿದ್ರೆ ಬೈಕ್ ಕೂಡ ತಗೊಳ್ಳೋದು. ಯಾವುದೇ ಕಾರಣಕ್ಕೂ ನಾವು ಇರ್ತಕ್ಕಂಥ ತುಮಕೂರು ಜಿಲ್ಲೆಯ ರೈತರ ಹಿತ ಕಾಪಾಡಕ್ಕಿದ್ದೀವಿ, ತುರುವೇಕೆರೆ ಕ್ಷೇತ್ರದ ಜನತೆ ಹಿತ ಕಾಪಾಡಕ್ಕಿದ್ದೀವಿ. ನಾವು ಅದಕ್ಕೆ ಇಷ್ಟಪಡೋದ್ರಿಗೆ ಹೋರಾಟ ಮಾಡ್ತೀವಿ. ನಮ್ಮಕ್ಕೂ ನಾವು ನೀರು ನಾವು ಸ್ಪರ್ಧೆ ಪಡಿತೀವಿ. ಯಾವುದೇ ಕಾರಣಕ್ಕೂ ಯೋಜನೆ ನಿಲ್ಲಿಸಬೇಕು ಅಂತ ನಾವು ಇರ್ತಕ್ಕಂಥ ಸರ್ಕಾರದಲ್ಲಿ ಮನವಿ ಮಾಡ್ತೀವಿ, ಒತ್ತಾಯ ಮಾಡ್ತೀವಿ. ನಾವು ಯಾವುದೇ ಕಾರಣ ಪ್ರತಿಭಟನೆ ಜೈಲಿಗಾಗಿ ನಾವು ಸಹಿತ ಬಿಡೋದಿಲ್ಲ. ಇವತ್ತೇನು ಅವರು ವಾಪಸ್ ಬರೋದನ್ನ ಬಿಡೋದಿಲ್ಲ. ಮುಂದಿನ ದಿನಗಳಲ್ಲಿ ಏನು ಇವತ್ತು ತುರುವೇಕೆರೆ ತುಮಕೂರಿಂದ ನಾವು ಏನು ಇರ್ತಕ್ಕಂಥ ಎಲ್ಲ ತುಮಕೂರು ಜಿಲ್ಲೆಯ ರೈತರ ಜನಪ್ರತಿನಿಧಿಗಳು, ರೈತರು ಎಲ್ಲ ಸೇರಿ ವಿಧಾನಸಭಾ ಮುಖ್ಯ ಕಾರ್ಯಕ್ರಮದಿಂದ ನಾಳೆ ನಾವು ನಿರ್ಣಯ ಮಾಡಿ ಮಾಡ್ತೀವಿ. ತುಮಕೂರು, ಹಾಗೆ ಕೊರಟಗೆರೆ, ಮಧುಗಿರಿ, ತುಮಕೂರು ರೂರಲ್ಲು ಎಲ್ಲವೂ ಸಹ ತೊಂದರೆ ಆಗ್ತದೆ. ನೀರು ಮುಂದೆ ಹೋಗೋದೇ ಇಲ್ಲ. ಹಾಗಾಗಿ ಇದನ್ನ ಕೂಡಲೇ ನಿಲ್ಲಿಸಬೇಕು ಅಂತ ನಾವು ಒತ್ತಾಯ ಮಾಡಿದ್ದೀವಿ. ಆದರೂ ಸಹ ಮೊನ್ನೆ ನಾನು ವೇದಿಕೆ ಮೇಲೆ ಮಾತು ಪ್ರಸ್ತಾವ ಮಾಡಿದೆ. ಅವ್ರು ಮಠ ಹಿಡಿದು ಹೇಳ್ತಾರೆ ನಾನು ಮಾಡೇ ಮಾಡ್ತೀನಿ ಅಂತ. DCM ಇದು ಒಳ್ಳೇದಲ್ಲ, ಇದು ಶಾಶ್ವತ ಅಲ್ಲ. ಅದು ನಾನು ಅವ್ರಿಗೆ ಹೇಳ್ತೀನಿ, ಮಂಡುತನ ಬಿಟ್ಟು ಕೂಡಲೇ ರೈತರು ಬರುವ ನಿಂತ್ಕೋಬೇಕು. ಇದ್ರ ಬಹಳ ಕಷ್ಟ. ಹೋರಾಟ ನಾವೇನು ಬಗ್ಗದಿಲ್ಲ. ನಮ್ಮನ್ನ ಅರೆಸ್ಟ್ ಮಾಡ್ತಾರ, ಏನ್ ಕೇಸ್ ಬೇಕಾದ್ರೆ ಕೇಳಿ ರೆಡಿ. ನಾವು ಹೋರಾಟಕ್ಕೆ ಸಿದ್ಧ ಇದ್ವಿ. ಎರಡೂ ಪಾರ್ಟಿ ಉಭಯ ಪಾರ್ಟಿಗಳು ಸಹ NDA ಹೆಸರಿನಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ದಯಮಾಡಿ ನಮ್ಮ ಎಲ್ಲ ರೈತ ಬಾಂಧವರು, ಆ ಪಕ್ಷ ಈ ಪಕ್ಷ ಅಂತಲ್ಲ, ಕಾಂಗ್ರೆಸ್ ರೈತ ಬಾಂಧವರು ಸೇರಿ ಸಾಧನದಲ್ಲಿ ಗೇಟ್ಗೆ 10 ಗಂಟೆಗೆ 10:30 206 ಸಾಗನಹಳ್ಳಿ ಗೇಟಿಂದ ಶುರುವಾಗ್ತದೆ. ಹೆಚ್ಚಿನ ನಾನು ಬಂದು ಭಾಗವಹಿಸ ಮಾಡಿ ರೈತರ ಪರ ಅವನ್ನ ನಿಲ್ಲಬೇಕು ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಗುಬ್ಬಿ, ಸುಂದರ ಗುಬ್ಬಿಯನ್ನ ಮಾಡಲು ತಮ್ಮೆಲ್ಲರ ಸಹಕಾರ ಮುಖ್ಯವಾಗಿದೆ. ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನ ಮೂಲದಲ್ಲಿಯೇ ಹಸಿ ಕಸ, ಒಣ ಕಸವನ್ನಾಗಿ ವಿಂಗಡಿಸಿ ನಮ್ಮ ಸಿಬ್ಬಂದಿಗೆ ಸಹಕಾರ ಮಾಡಿ. ಹಸಿ ಕಸವನ್ನ ಮನೆಯಲ್ಲಿ ತಾವು ಸಾವಯವ ಗೊಬ್ಬರವನ್ನಾಗಿ ಮಾಡಿ, ನಿಮ್ಮ ಮನೆಯಲ್ಲಿ ಉತ್ಪತ್ತಿಯಾಗುವ ಒಣ ಕಸವನ್ನ ನಮ್ಮ ವಾಹನಕ್ಕೆ ನೀಡಿ ಹಾಗೂ ಎಲ್ಲೆಂದರಲ್ಲಿ ಕಸವನ್ನ ಬಿಸಾಡದೆ
ಗುಬ್ಬಿ ಪಟ್ಟಣವನ್ನ ಸ್ವಚ್ಛ ಹಾಗೂ ಸುಂದರ ಗುಬ್ಬಿಯನ್ನಾಗಿ ಮಾಡಲು ಸಹಕಾರ ನೀಡಬೇಕೆಂದು ಗುಬ್ಬಿ ಪಟ್ಟಣ ಪಂಚಾಯಿತಿಯಿಂದ ಕೋರಲಾಗಿದೆ.